ಸುದ್ದಿ ವೀಕ್ಷಕರಿಗೆ ಪ್ರಸನ್ನ ಕುಮಾರ್ನ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನೀಗಾಗಲೇ ಅನೇಕ ಸಾಧಕರನ್ನು ಗುರುತಿಸಿ ಅವರನ್ನು ಮಾತನಾಡಿಸಿ ಅವರ ಮನದಾಳದ ಮಾತುಗಳನ್ನು ಶ್ರೀ ಸುದ್ದಿಯ ಮೂಲಕ ನಿಮಗೆ ತಲುಪಿಸಿದ್ದೇನೆ. ಆ ಸಾಧಕರ ಮಾತುಗಳಿಂದ ಪ್ರೇರಿತರಾಗಿ ತಾವು ಸಾಧಕರಾಗಲು ಸಾಧ್ಯ ಎಂದು ಕೆಲವರಾದರೂ ಪ್ರಯತ್ನಿಸಿದ್ದರೆ ನಮ್ಮ ಕೆಲಸ ಸಾರ್ಥಕವಾದಂತೆ ಎಂದು ಭಾವಿಸುತ್ತೇನೆ. ಸ್ನೇಹಿತರೆ, ನಾನೀಗ 100ನೇ ಜನ್ಮದಿನದ ಆಚರಿಸುತ್ತಿರುವ ಹಿರಿಯರೊಬ್ಬರ ಕಾರ್ಯಕ್ರಮವನ್ನು ತಮಗೆ ತೋರಿಸಲು ಇಷ್ಟಪಡುತ್ತೇನೆ. ಹುಟ್ಟು ಸಾವುಗಳು ನಮ್ಮ ಕೈಯಲ್ಲಿ ಇಲ್ಲ, ಆದರೆ ಬದುಕಿರುವ 3 ದಿನದ ಬದುಕಲ್ಲಿ ಸಮಾಜಕ್ಕೆ ಸಹಾಯಕವಾಗುವ ರೀತಿ ಬದುಕಿ ನಮ್ಮ ಕೊಡುಗೆಯನ್ನು ನೀಡಬೇಕಾಗಿದೆ. ಈ ರೀತಿ ಬದುಕಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡ ಹಿರಿಯರನ್ನು ನಾವೀಗ ಭೇಟಿ ಮಾಡೋಣ. ಅವರ ಬಗ್ಗೆ ಜನಸಾಮಾನ್ಯರು, ವಿದ್ಯಾವಂತರು, ರಾಜಕೀಯ ನಾಯಕರುಗಳು ಏನು ಹೇಳುತ್ತಾರೆ ಎಂಬುದನ್ನು ಕೇಳೋಣ. 1925ರಲ್ಲಿ ದೇಶದಲ್ಲಿ ಸ್ವಾತಂತ್ರ್ಯ ಆಂದೋಲನ ಬಿರುಸಾಗಿ ನಡೆಯುತ್ತಿದ್ದ ಅಂದಿನ ಸಂದರ್ಭಕ್ಕೆ ಹಿಂದೂ ಸಮಾಜ ಒಟ್ಟಾಗಿ ಬೆಸೆಯುವ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಅಗತ್ಯ ಮನಗಂಡ ಡಾಕ್ಟರ್ ಹೆಗಡೆವಾರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪಿಸಿದರು. ಸಂಘ ಸ್ಥಾಪನೆಯಾಗಿ ಶತಮಾನೋತ್ಸವ ಕಾಣುವ ಹಂತಕ್ಕೆ ಬಂದಿದೆ. ಸಂಘ ಸ್ಥಾಪನೆಯಾದ ವರ್ಷದಲ್ಲೇ ಹುಟ್ಟಿದವರು ಡಾಕ್ಟರ್ ಚೇಪೂರು ಕೃಷ್ಣಶಾಸ್ತ್ರಿಗಳು. ಸಂಘಕ್ಕೂ ಇವರಿಗೂ ಅವಿನಾಭಾವ ಸಂಬಂಧ. ಆನೇಕಲ್ ತಾಲೂಕಿಗೆ ಸಂಘವನ್ನು ಪರಿಚಯಿಸಿ ಬೆಳೆಸಿದವರು ಇದೇ ಕೃಷ್ಣಶಾಸ್ತ್ರಿಗಳು. ಇವರಿಗೆ ಅನೇಕ ಜನ ಯುವಕರು ಜೊತೆಯಾಗಿ ನಿಂತು ಸಹಕರಿಸಿ ಸಂಘವನ್ನು ಬೆಳೆಸಿದ್ದಾರೆ. ಅದರಲ್ಲಿ ಪ್ರಮುಖರು RSS ಮುನಿಯಪ್ಪನವರು. ಶ್ರೀ ಕೃಷ್ಣಶಾಸ್ತ್ರಿಯವರು ಮೊದಲ ಮಗ ಡಾಕ್ಟರ್ ಅಶ್ವತ್ಥ ನಾರಾಯಣರವರು, ಎರಡನೆಯವರು ರಾಮದೇವ್, ಮೂರನೆಯವರು ಸತ್ಯನಾರಾಯಣ್, ದಿವಂಗತ ಜಗನ್ನಾಥ್ ಮತ್ತು ಅನಂತರವರು ಇನ್ನಿಬ್ಬರು ಮಕ್ಕಳು. ಇವರ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಮೊದಲಿನಿಂದಲೂ ಆತ್ಮೀಯತೆಯುಂಟು. ಡಾಕ್ಟರ್ ಅಶ್ವತ್ಥ ನಾರಾಯಣರವರು ನಮ್ಮ ಕುಟುಂಬದ ವೈದ್ಯರು. ನಮ್ಮ ಅಜ್ಜಿಯವರು ಆರೋಗ್ಯ ಹದಗೆಟ್ಟಾಗ ಮನೆಗೆ ಬಂದು ಚಿಕಿತ್ಸೆ ನೀಡಿದವರು ಡಾಕ್ಟರ್ ಅಶ್ವತ್ಥ ನಾರಾಯಣರವರು. ನಮ್ಮ ತಂದೆಯವರು ಡಾಕ್ಟರ್ ಕೃಷ್ಣಶಾಸ್ತ್ರಿಯವರ ಶಿಷ್ಯರು. ವಿದ್ಯೆ ಹೇಳಿಕೊಟ್ಟ ಗುರುಗಳೆಂದು ಈಗಲೂ ಅಭಿಮಾನದಿಂದ ನೆನೆಯುತ್ತಾರೆ. ನಮ್ಮ ಕುಟುಂಬದ 4 ತಲೆಮಾರಿನವರು ಡಾಕ್ಟರ್ ಅಶ್ವತ್ಥ ನಾರಾಯಣ ಶಾಸ್ತ್ರಿಯವರಲ್ಲಿ ಚಿಕಿತ್ಸೆ ಪಡೆದಿದ್ದೇವೆ. ಸ್ನೇಹಿತರೆ, ಶ್ರೀ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಪ್ರಿಯ ವೀಕ್ಷಕರೇ, ಡಾಕ್ಟರ್ ಕೃಷ್ಣಶಾಸ್ತ್ರಿಯವರು ಸಂಘವನ್ನು ಪ್ರೀತಿಸಿದಷ್ಟೇ ಕುಟುಂಬವನ್ನು ಪ್ರೀತಿಸಿದವರು. ಕುಟುಂಬ ನಿರ್ವಹಣೆಗಾಗಿ ಪುರೋಹಿತಿಕೆಯನ್ನು ಮಾಡಿದ್ದಾರೆ, ಶಿಕ್ಷಕರಾಗಿ ದುಡಿದಿದ್ದಾರೆ, ಹೋಮಿಯೋಪತಿ ವೈದ್ಯರಾಗಿ ಸೇವೆ ಮಾಡಿದ್ದಾರೆ, ಎಲ್ಲಕ್ಕೂ ಹೆಚ್ಚಾಗಿ ದೇಶಪ್ರೇಮಿಯಾಗಿದ್ದಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ನಿಂತು ತೆರವಾಸ ಅನುಭವಿಸಿದ್ದಾರೆ. ತಾವು ನಂಬಿದ ತತ್ವ ಸಿದ್ಧಾಂತಗಳಿಗಾಗಿ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಮಕ್ಕಳು ಮೊಮ್ಮಕ್ಕಳಲ್ಲಿ ಹೋರಾಟದ ಕಿಚ್ಚನ್ನು ತುಂಬಿದ್ದಾರೆ. ಇವರ ಮಗ ಸತ್ಯನಾಥ್ ರವರು ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ತಂದೆಯವರ ಜೊತೆಯಲ್ಲಿ ಸೆರವಾಸ ಅನುಭವಿಸಿದ್ದಾರೆ. ಡಾಕ್ಟರ್ ಕೃಷ್ಣಶಾಸ್ತ್ರಿಯವರಿಗೆ ತರಮನೆಯಲ್ಲಿ ರಾಷ್ಟ್ರ ನಾಯಕರುಗಳಾದ ಆದ್ವಾನಿ, ವಾಜಪೇಯಿ, ಮುರಳಿ ಮನೋಹರ್ ಜೋಶಿ, ಮಧು ದಂಡವತೆ, ರಾಮಕೃಷ್ಣ ಹೆಗಡೆ, ದೇವೇಗೌಡರು ಮುಂತಾದವರ ಜೊತೆ ಸೆರೆವಾಸ ಅನುಭವಿಸಿ ಅನುಭವ ಪಡೆದಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಹೇರಿದ್ದ ತುರ್ತು ಪರಿಸ್ಥಿತಿ ಕೊನೆಗೊಂಡು ಚುನಾವಣೆ ಬಂದಾಗ ಆನೇಕಲ್ ಪಟ್ಟಣಕ್ಕೆ ವಾಜಪೇಯಿಯವರು ಬಂದಾಗ ಕೃಷ್ಣಶಾಸ್ತ್ರಿಗಳ ಜೊತೆ ಅಂದಿನ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಮಾತನಾಡಿದ್ದನ್ನು ಶಾಸ್ತ್ರಿಯವರು ನೆನೆಯುತ್ತಾರೆ. ವಾಜಪೇಯಿಯವರು ಪ್ರಧಾನಮಂತ್ರಿಯಾಗಿ ಪೂರ್ಣ ಮಾಡಲಾಗದ ಕೆಲಸಗಳನ್ನು ಮೋದಿಯವರು ಪೂರ್ಣ ಮಾಡುತ್ತಾರೆಂದು ವಿಶ್ವಾಸದಿಂದ ನುಡಿಯುತ್ತಾರೆ. ಸದಾ ಸಮಾಜದ ಬಗ್ಗೆ, ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲೆಂದು ಈ ಹಿರಿಯ ಜೀವ ಬಯಸುತ್ತದೆ. ಸಮಾಜಕ್ಕೆ ಈ ಕುಟುಂಬ ಮತ್ತೊಂದು ಸೇವೆ ಮಾಡುತ್ತಿದೆ. ಇವರ ಮಗ ಸತ್ಯನಾಥ್ ರವರ ಪತ್ನಿ ಭವಾನಿಯವರು ಜನೌಷಧಿ ಕೇಂದ್ರವನ್ನು ನಡೆಸುತ್ತಿದ್ದಾರೆ. ಈ ಜನೌಷಧಿ ಕೇಂದ್ರ ಆನೇಕಲ್ಲಿನಲ್ಲಿ ಪ್ರಾರಂಭವಾಗಲು ಅನೇಕರು ಅಡೆತಡೆಗಳನ್ನು ಮಾಡಿದ್ದರು. ಗ್ರಾಮ ಸುದ್ದಿ ಪತ್ರಿಕೆ ಈ ಷಡ್ಯಂತ್ರಗಳ ವಿರುದ್ಧ ನಿಂತು ಹೋರಾಡಿ ಜನೌಷಧಿ ಕೇಂದ್ರ ಸ್ಥಾಪನೆಯಾಗಲು ಕಾರಣವಾಯಿತು. ಇಂದು ಸಾವಿರಾರು ಆರೋಗ್ಯ ವಂಚಿತರಿಗೆ ಕಡಿಮೆ ದರದಲ್ಲಿ ಉತ್ತಮ ಔಷಧಿಗಳು ದೊರೆಯುವಂತಾಗಿದೆ. ಇಂದು ನಡೆದ ಜನ್ಮದಿನದ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗವಹಿಸಿ ಹಿರಿಯ ಜೀವದ ಆಶೀರ್ವಾದ ಪಡೆದಿದ್ದಾರೆ. ಅವರ ಬದುಕು ನಮಗೆ ಮಾದರಿಯಾಗಲೆಂದು ಭಾವಿಸಿದ್ದಾರೆ. ಇವರ ಅಪಾರ ಬಂಧು ಬಳಗ ಹಾಗೂ ಕೇಂದ್ರದಲ್ಲಿ ರಾಜ್ಯ ಸಚಿವರಾದ ನಾರಾಯಣ ಸ್ವಾಮಿಯವರು, ಮಾಜಿ ಸಚಿವ ಸಿಂಧ್ಯಾರವರು, ಮಾಜಿ ಸಚಿವ ರಾಮಚಂದ್ರೇಗೌಡರು, ಚಿತ್ರನಟ ಸುಂದರ್ ರಾಜ್, ದಿವಂಗತ ಕಲಾಕೇಸರಿ ಉದಯ್ ಕುಮಾರ್ ರವರ ಮಗ ಚಿತ್ರನಟ ವಿಕ್ರಮ್ ಉದಯ್ ಕುಮಾರ್, ಸಾಹಿತಿ ತಾನಂ ಕುಮಾರಸ್ವಾಮಿ, ಜಗನ್ನಾಥರಾವ್ ಬಹುಳೆ, ಯಂಗಾರೆಡ್ಡಿ, ಕಾಂಗ್ರೆಸ್ ಮುಖಂಡರಾದ ಬಸವರಾಜ್, ಹಿರಿಯರಾದ ಮಾರ್ಕಂಡ್ ರಾವ್, ಕೃಷ್ಣಶಾಸ್ತ್ರಿಯವರ ಶಿಷ್ಯರಾದ ಬಿ ಚೌಡಪ್ಪನವರು, ಡಾಕ್ಟರ್ ಮೋಹನ್ ರವರು, ಇನ್ನೂ ಮುಂತಾದ ಸದಸ್ಯರು ಗಣ್ಯರು ಸಮಾರಂಭದಲ್ಲಿ ಭಾಗಿಗಳಾಗಿ ಸಮಾರಂಭಕ್ಕೆ ಮೆರುಗು ತಂದಿದ್ದಾರೆ. ಈ ಹಿರಿಯ ಚೇತನ ಮತ್ತಷ್ಟು ವರ್ಷಗಳ ಕಾಲ ಎಲ್ಲರೊಡನೆ ಇದ್ದು ಮಾರ್ಗದರ್ಶನ ಮಾಡುವ ಅಗತ್ಯವಿದೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಎಲ್ಲ ವಿಷಯಗಳ ಬಗ್ಗೆ ಪ್ರಭುತ್ವವನ್ನು ಈಗಲೂ ಹೊಂದಿರುವ ಶಾಸ್ತ್ರಿಗಳು ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಬೇಸರ ವ್ಯಕ್ತಪಡಿಸುತ್ತಾರೆ. ಸಮಾಜದಲ್ಲಿ ಶಾಂತಿ, ನೆಮ್ಮದಿ ಇರಬೇಕೆಂದು ಬಯಸುತ್ತಾರೆ. ಇವರ ಆಸೆ ನೆರವೇರಲೆಂದು ಆಶಿಸುತ್ತಾ ಶ್ರೀ ಸುದ್ದಿ ವಾಹಿನಿ ಶ್ರೀ ಚೇಪೂರು ಕೃಷ್ಣಶಾಸ್ತ್ರಿಯವರ ಕುಟುಂಬಕ್ಕೆ ಅಭಿನಂದನೆಗಳನ್ನು ತಿಳಿಸುತ್ತದೆ ಮತ್ತು ನಿಮ್ಮೆಲ್ಲರ ಬೆಂಬಲವನ್ನು ಸದಾ ಬಯಸುವ ಪ್ರಸನ್ನ ಕುಮಾರ್ ವಂದನೆಗಳೊಂದಿಗೆ. ಖಂಡಿತವಾಗ್ಲೂ ಚೇಪೂರು ವಂಶಸ್ಥ ಅಂತ ಹೇಳಿದ್ರೆ
ಕೃಷ್ಣಶಾಸ್ತ್ರಿ ಅವರ ಒಂದು ಕುಟುಂಬ. ಆ ಕುಟುಂಬ ಆನೇಕಲ್ ನಗರದ ಆನೇಕಲ್ ತಾಲೂಕಿನ BJP ಅಥವಾ RSS ಕೇಂದ್ರ ಬಿಂದು ಅಂತ ತಪ್ಪಾಗಲಾರದು. ಅವ್ರ ಕುಟುಂಬ ಮತ್ತು ಅವರ ಮಕ್ಕಳು ಜೊತೆಯಲ್ಲಿ BJP ಸಂಘಟನೆಯ ಸಂಪರ್ಕಕ್ಕೆ ಬಂದಂಥ ಅನೇಕ ದಿನಗಳನ್ನು ನಾನು, ನರಸಿಂಹ ರೆಡ್ಡಿಯವರು ಮತ್ತು CK ಜಗನ್ನಾಥ್ ಬಹುಶಃ ಒಂದೇ ಒಂದು ಕುಟುಂಬದ ಸದಸ್ಯರಿಲ್ಲದೆ ಬೆಳೆದಂಥವರು. ಅವರ ಜೊತೆಯಲ್ಲಿ ಆನೇಕಲ್ ನಗರದ ಅನೇಕ ಮಹನೀಯರ ಜೊತೆಯಲ್ಲಿ ಬೆಳೆದಂಥ ನಮಗೆ ಕೃಷ್ಣಶಾಸ್ತ್ರಿ ಅವರ 100ನೇ ವರ್ಷದ ಹುಟ್ಟುಹಬ್ಬ ಡಾಕ್ಟರ್ ರಾಜಪ್ಪನವರು ಇರ್ಬೋದು, ವೆಂಕಟಪ್ಪನವರು ಇರ್ಬೋದು, ಯಂಗಾರೆಡ್ಡಿಯವರು ಇರ್ಬೋದು. ಇವತ್ತು ಯಂಗಾರೆಡ್ಡಿಯವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅಂದರೆ ಅವರೆಲ್ಲರ ಮಾರ್ಗದರ್ಶನ ಸಹಕಾರದೊಂದಿಗೆ ಇಡೀ ಕ್ಷೇತ್ರದಲ್ಲಿ ಬೆಳೆದು ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳವಣಿಗೆ ಪೂರಕವಾದಂಥ ಅವರ ಆಶೀರ್ವಾದ ಇವತ್ತಿಗೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಆಶೀರ್ವಾದದೊಂದಿಗೆ ಬಹುಶಃ ಇಡೀ ಸಮಾಜಕ್ಕೆ ಮತ್ತು ಆನೇಕಲ್ ನಗರ ಮತ್ತು ಕ್ಷೇತ್ರಕ್ಕೆ ಅವರ ಇವತ್ತು 100 ವರ್ಷಗಳ ನಂತರ ಮುಗಿಸಿ ಶತಾಯುಷಿಯಾಗಿ ಅವರ ಮಾರ್ಗದರ್ಶನದಲ್ಲಿ ಆಶೀರ್ವಾದ ಪಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಡೀ ಕುಟುಂಬದವರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷತೆ ಅಂದರೆ ನಮ್ಮ ತಂದೆ CS ಕೃಷ್ಣಶಾಸ್ತ್ರಿಗಳು ಸಾಮಾಜಿಕ ಜೀವನದಲ್ಲಿ ನಮ್ಮನ್ನು ದೂಡಿದ್ರು. ಸುಮಾರು ನನ್ನ 8ನೇ ವಯಸ್ಸಿನ ಬಾಲ್ಯದಲ್ಲೇ ಅವರು ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಚಯ ಮಾಡಿದ್ರು. ನನ್ನೊಬ್ಬನ್ನೇ ಅಲ್ಲ, ನನ್ನ ಎಲ್ಲ ಅಣ್ಣ ತಮ್ಮಂದರೂ ದೂಡಿದ್ರು. ಸೊ ಅವರಿಂದ ನಾವು ಕಲಿತ ಪಾಠ ಅಂದರೆ ಸಮಾಜ ನಮ್ಮನ್ನು ಸಾಕತ್ತೆ, ಇಂಟರ್ನ್ ನಾವು ಸಮಾಜಕ್ಕೆ ಏನು ಕೊಡ್ತೀವಿ. If we earn some salary, we pay income tax to the government. When God is giving everything to us, what kind of tax we are giving it to God? ಇದು ಅವರ ಮೋಟೋ. ಎರಡನೇದು ನಮ್ಮ ತಂದೆಯವರು ನಮಗೆ ಹೇಳ್ಕೊಟ್ಟಿದ್ದು ಅಂದರೆ ಮನುಷ್ಯ ಸ್ವಾರ್ಥಿ ಆಗಬಾರ್ದು. ನಮ್ಮ ಸಮಾಜದ ಕಟ್ಟಕಡೆ ವ್ಯಕ್ತಿ ಕೂಡ ನಮ್ಮ ಮನೆ ಸದಸ್ಯನ ಹಾಗೆ ನಾವು ಟ್ರೀಟ್ ಮಾಡಬೇಕು. ಅವನ ಕಷ್ಟ ಸುಖಕ್ಕೆ ನಾವು ಆಗಬೇಕು. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ವಿ ಕೆನಾಟ್ ಪೇ ಎನಿಥಿಂಗ್, ಬಟ್ ವಿ ಕ್ಯಾನ್ ಶೋ ಅವರ್ ಎಂಪತಿ ಆ್ಯಂಡ್ ಸಿಂಪತಿ. ಅದರಿಂದ ಅವರಿಗೆ ಒಂಥರ ಮಾನಸಿಕ ಸ್ಥೈರ್ಯ ಬರುತ್ತೆ. ಸಮಾಜದಲ್ಲಿ ಅವರು ನಮಗಿಂತಲೂ ಎಷ್ಟೋ ಸರ್ತಿ ಉತ್ತಮ ಪ್ರಜೆಗಳಾಗ್ತಾರೆ. ಆ ತರಹ ನಾವೊಂದು ವಾತಾವರಣ ಸಮಾಜದಲ್ಲಿ ಮೂಡಿಸಬೇಕು. ಅಸ್ಪೃಶ್ಯತೆ ಹಾಳು ಮಾಡಬೇಕು, ಜಾತಿ ವ್ಯವಸ್ಥೆ ಹೋಗಬೇಕು. ಇದೆಲ್ಲ ನಮಗೆ ಚಿಕ್ಕ ವಯಸ್ಸಿನಲ್ಲೇ ಪಾಠ ಮಾಡಿ ನಾವು ಅದೇ ದಾರಿಯಲ್ಲಿ ಬೆಳೆಯೋ ಹಾಗೆ ಮಾಡಿದ್ರು. ಹಾಗಾಗಿ ನಾವೆಲ್ಲ ಪ್ರೌಢರಾದಾಗ ನಮ್ಮ ತನು ಮನ ಧನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅರ್ಪಿಸ್ಕೊಂಡು ಅದರ ಮೂಲಕ ನಾವು ಸಮಾಜ ಸೇವೆ ಮಾಡ್ತಾ ಬಂದ್ವಿ. ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿದ್ವಿ. ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ಸಾಮಾಜಿಕ ಕೆಲಸ ಮಾಡಿದೆ. ನಮ್ಮ ಒಬ್ಬ ತಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ. ಇನ್ನೊಬ್ಬ ತಮ್ಮ ವೈದ್ಯಕೀಯ ಮೆಡಿಕಲ್ ಸ್ಟೋರ್ಸ್ ಮತ್ತು ಅವರ ಕೆಮಿಸ್ಟ್ ಆ್ಯಂಡ್ ಡ್ರಗ್ಸ್ ಅಸೋಸಿಯೇಷನ್ ಏನಿದೆ ಕರ್ನಾಟಕ ರಾಜ್ಯದಲ್ಲಿ, ಅವ್ರನ್ನೆಲ್ಲ ಒಗ್ಗಟ್ಟು ಮಾಡಿ ಸಮಾಜಕ್ಕೆ ಅವ್ರ ಕೊಡುಗೆ ಕೊಡೋ ಹಾಗೆ ಮಾಡಿದ. ಈ ತರಹ ಎಲ್ಲ ಅಂತಂದರೂ ನಾವು ಸಮಾಜಕ್ಕೋಸ್ಕರ ನಮ್ಮ ತಂದೆಯಿಂದ ಏನು ಕಲ್ತಿದ್ದೀವಿ ಅದನ್ನು ಅರ್ಪಣೆ ಮಾಡಿಕೊಂಡು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೀವಿ. ನಮ್ಮ ಸೌಭಾಗ್ಯ ಅವರು ನಮ್ಮೊಟ್ಟಿಗೆ 100 ವರ್ಷಗಳಿಂದ, ನಾವೆಲ್ಲ ಅಫ್ಕೋರ್ಸ್ 78 ನನಗೆ ಇವಾಗ, ಆದರೆ ಅವರು 100 ವರ್ಷದಲ್ಲಿದ್ದಾರೆ. ನಾವು ಅವರಷ್ಟು ಗಟ್ಟಿಗಿಲ್ಲ ಇವತ್ತು ಕೂಡ. ಅವರಿಗಿರೋಷ್ಟು ಮೆಮರಿನೂ ನಮಗಿಲ್ಲ ಇವತ್ತು. ಅವರಿಗಿರೋ ಮೆಮರಿ ನಮಗೆ ಪ್ರಾಯಶಃ ಇನ್ನೊಂದು 2 ವರ್ಷ ಆದರೆ ಮರ್ತೋಗಿರ್ತೀವಿ. ಪ್ರಸನ್ನ ಕುಮಾರ್ ನನಗೆ ಇಷ್ಟುದ್ದಾಗಿಂದ ಗೊತ್ತು. ಪ್ರಸನ್ನ ಕುಮಾರ್ ಅಲ್ವಾ ಅಂತೀನಿ ನಾನು. ನಮ್ಮ ತಂದೆಯವರು ಆಗಲ್ಲ, ಪ್ರಸನ್ನ ಕುಮಾರ್ ಬಾಪ ಅಂತ. ಅದು ಅವರ ಮೆಮೊರಿ ಇದೆ. ಯಾಕೆಂದರೆ ಅವರ ಲೈಫ್ ಸ್ಟೈಲ್ ಆಗಿತ್ತು. ನಮ್ಮ ಲೈಫ್ ಸ್ಟೈಲು ಆ ಮಟ್ಟದಲ್ಲಿಲ್ಲ, ಸಾಕಷ್ಟು ಬದಲಾವಣೆ ಆಗಿದೆ. ಅದನ್ನು ನಾವು ಆಗಾಗ ನೆನ್ಕೋತೀವಿ. ಮತ್ತು ಸಮಾಜಕ್ಕೋಸ್ಕರ ಬೇರೆ ಬೇರೆಯವ್ರನ್ನ ತಯಾರು ಮಾಡೋ ಕೆಲಸ ಅವರು ನಮ್ಮನ್ನೇನು ಮಾಡಿದ್ರು, ಹಾಗೆ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಸ್ನೇಹಿತರ ಮಕ್ಕಳನ್ನ ಎಲ್ಲರನ್ನೂ ಈ ಸಮಾಜ ಸೇವೆಗೆ ತೊಡಗಿಸೋಕೆ ಬೇರೆ ಬೇರೆ ಸಂಘ ಪರಿವಾರದ ಕಾರ್ಯಗಳಿಗೆ ತೊಡಗಿಸ್ಕೊಂಡು ಅವ್ರನ್ನೆಲ್ಲ ಬೆಳೆಸ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀವಿ. ಅಂದರೆ ಭಾಳ ಜನರಿಗೆ ಗೊತ್ತಿಲ್ಲ. ಅವರು ಬರೀ ಆನೇಕಲ್ ಬ್ರಾಹ್ಮಣರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಆಂಧ್ರ ಪ್ರದೇಶದ ಗೋದಾವರಿ ನದಿ ತೀರದಲ್ಲಿ ಪಾಣ್ಯಂ ಅಂತ ಹೇಳ್ಬಿಟ್ಟು ಒಂದು ಪ್ರದೇಶ ಇದೆ. ಆ ಪಾಣ್ಯಂನಿಂದ ಇಲ್ಲಿಗೆ ವಲಸೆ ಬಂದವರು ಇವರು. ಪಾಣ್ಯಂ ಕುಟುಂಬದಲ್ಲಿ ಎಂತೆಂಥ ಅಗ್ರಗಣ್ಯರಿದ್ದರು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ, ತಾಸು ಶಾಮರಾಯರು, TS ವೆಂಕಣ್ಣಯ್ಯ,
ರವಿ ಬೆಳಗೆರೆ, ಹೀಗೆ ಒಂದು ದೊಡ್ಡ ಪರಂಪರೆ. ಇವರು ಯಹೂದಿಗಳ ಥರ ಎಲ್ಲರೂ ಪ್ರತಿಭಾವಂತರೇ ಈ ವಂಶದಲ್ಲಿ. ಚೇಪೂರ್ನಿಂದ ಬಂದವರು, ಪಾನ್ಯಂ ಕುಟುಂಬದಿಂದ ಬಂದವರು, ಪ್ರತಿಯೊಬ್ಬರು ಪ್ರತಿಭಾವಂತರು. ಒಂದಲ್ಲ ಒಂದು ಕಡೆ ಅವರು ಹೆಸರು ಮಾಡಿದ್ದಾರೆ. ಇತ್ತೀಚೆಗೆ ಅವರಿಗೆ 100 ವರ್ಷದ ಆಚರಣೆಯ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು, ಸಂಬಂಧಿಕರು, ರಕ್ತ ಸಂಬಂಧಿಗಳು, ಎಲ್ಲ ಹಿರಿಯರು, ಗುರುಗಳು, ರಾಜಕಾರಣಿಗಳು ಅವರಿಗೆ ಸನ್ಮಾನ ಮಾಡಿ ಸಂತೋಷ ಪಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಅದರಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಅದಕ್ಕಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಮಸ್ಕಾರ. ಚೀಪೂರು ಕೃಷ್ಣಶಾಸ್ತ್ರಿಯವರು ನನಗೆ ಸುಮಾರು 60 ವರ್ಷದಿಂದ ಪರಿಚಯ. ನಾನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿದ್ದಂಥ ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶನ ಮಾಡೋರು. ಇವತ್ತು ಒಬ್ಬ ಮಹಾನ್ ಪಂಡಿತರಾಗಿ ಸಮಾಜದ ವಿವಿಧ ಕ್ಷೇತ್ರಗಳಿಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಭಾಳ ಅಪಾರವಾದದ್ದು ಅಂತ ಹೇಳಿ ನಾನು ತಿಳಿದಿದ್ದೇನೆ. ಇವತ್ತು 100 ವರ್ಷ ಬದುಕೋದೇ ಒಂದು ಸಾಧನೆ. ಆದರೆ ಅವರು ಬರೀ ಬದುಕಲಿಲ್ಲ, ಒಂದು ಸ್ಫೂರ್ತಿಯ ಚಿಲುಮೆಯಾಗಿ, ನೈತಿಕ ಶಕ್ತಿಯಾಗಿ ನನ್ನಂಥ ಅನೇಕ ಜನರಿಗೆ ಆಶೀರ್ವಾದ ಮಾಡಿದ್ದಾರೆ ಮತ್ತು ನಮ್ಮ ಅನೇಕರಿಗೆ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಅಂಥ ಮಹಾನ್ ವ್ಯಕ್ತಿ ಇನ್ನೂ ಒಂದು 20 ವರ್ಷ ಬದುಕಿ ನಮ್ಮೆಲ್ರಿಗೂ ಸಹಿತ ಆರೋಗ್ಯದಿಂದ ಬದುಕಿ ಮಾರ್ಗದರ್ಶನ ಮಾಡಲಿ ಅಂಥೇಳಿ ನಾನು ಹಾರೈಸ್ತೇನೆ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ ಅಭಿಮಾನಿಗಳು, ನೆಂಟರು, ಸ್ನೇಹಿತರು ಅವರೆಲ್ಲರೂ ಇವತ್ತು ಬಂದು ಅವರ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇರೋದು ನಮ್ಮಗಳ ಭಾಗ್ಯ ಅಂಥೇಳಿ ನಾನು ತಿಳಿದಿದ್ದೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ಕಾರ್ಯಕ್ರಮ ಮಾಡ್ತಿದ್ದೀರಾ, ಈ ಕಾರ್ಯಕ್ರಮದ ಸ್ಫೂರ್ತಿ ಏನು? ನಮ್ಮ ತಂದೆ ಚೇಪೂರು ಕೃಷ್ಣಶಾಸ್ತ್ರಿಗಳು ಬಾಲ್ಯದಿಂದಲೂ ಸಮಾಜ ಸೇವೆ, ದೇಶ, ಧರ್ಮ ಹಾಗೂ ಸಾರ್ವಜನಿಕರ ಹಿತಕ್ಕಾಗಿ ದುಡಿದಂಥ ವ್ಯಕ್ತಿಗಳು. ಅವರದು 80ನೇ ವರ್ಷ ಹಾಗೂ 90ನೇ ವರ್ಷದ ಸಹಸ್ರ ಚಂದ್ರ ದರ್ಶನ ಹಾಗೂ ಷಷ್ಠಬ್ದಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಬೆಂಗಳೂರಿನಲ್ಲಿ. ಈಗ ನಮಗೆ ಒಂದು ಸದವಕಾಶ, ಶತಾಬ್ದಿ ಜನ್ಮ ದಿನಾಚರಣೆ ಮಾಡುವಂಥ ಅವಕಾಶ ಭಗವಂತ ನಮಗೆ ಕಲ್ಪಿಸಿಕೊಟ್ಟ. ಆ ಒಂದು ದೃಷ್ಟಿಯಲ್ಲಿ ಎಲ್ಲ ನಮ್ಮ ಬಂಧುಗಣಗಳು, ಸಾರ್ವಜನಿಕ ಹಿತೈಷಿಗಳು, ಸಮಾಜದ ಪ್ರಮುಖರು 80 ವರ್ಷಗಳ ಸುದೀರ್ಘ ನಮ್ಮ ತಂದೆಯವರ ಜೀವಿತ ಕಾಲದ ಸಮಾಜ ಸೇವೆಯಲ್ಲಿ ಒಂದು ದೊಡ್ಡ ಪರಿವಾರ ಆಗಿತ್ತು. ಆ ಪರಿವಾರನ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಒಂದು ಕಡೆ ಸೇರಿ ಸಂಭ್ರಮಿಸೋಣ ಅನ್ನೋ ಒಂದು ಕಲ್ಪನೆ ಬಂದು ನಮ್ಮ ಕುಟುಂಬದ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಈ ಒಂದು ಶುಭ ಸಮಾರಂಭದ ಆಚರಣೆ ಮಾಡೋದಕ್ಕೆ ನಿಶ್ಚಯ ಮಾಡಿ ಕಳೆದ ಒಂದು ತಿಂಗಳಿಂದ ಪ್ರಯತ್ನ ಪಟ್ಟು ಎಲ್ಲ ಸಮಾಜಮುಖಿ ಬಂಧುಗಳನ್ನು ಸಂಪರ್ಕ ಮಾಡಿ ಅವರಿಗೆ ಈ ಥರ ಮಾಡ್ತಾ ಇದ್ದೀವಿ ಅಂದಾಗ ತುಂಬ ಹರ್ಷದಿಂದ ಎಲ್ಲರೂ ಅದಕ್ಕೆ ಸ್ಪಂದಿಸಿ ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದೀರಾ. ಭಗವಂತ ನಿಮ್ಗೆ ಒಳ್ಳೆಯ ಇದು ಕೊಟ್ಟಿದ್ದಾನೆ ಅವಕಾಶ. ಅದರಲ್ಲಿ ನಾವು ಭಾಗಿಗಳಾಗೋದ್ರಲ್ಲಿ ನಮಗೆ ಒಂದು ತನ್ಮಯತೆ ಇದೆ. ಹಾಗಾಗಿ ನಾವೆಲ್ಲ ಬರ್ತೀವಿ ಅಂತ ಒಂದು ಪ್ರೋತ್ಸಾಹದ ನುಡಿಗಳನ್ನು ಹೇಳಿದ್ರು. ಆ ಒಂದು ಅವರೆಲ್ಲರ ಒಂದು ಬೆಂಬಲದಿಂದ ಇವತ್ತು ಈ ಕಾರ್ಯಕ್ರಮನ ನಾವು ಆಯೋಜಿಸಿದ್ವಿ. ಇವತ್ತೆಲ್ಲರೂ ಭಾಗವಹಿಸಿ ನಮ್ಮ ಕುಟುಂಬಕ್ಕೆ, ನಮ್ಮ ತಂದೆಯವರಿಗೆ, ಹಿರಿಯರಿಗೆ ಒಂದು ಸಂತೋಷದ ದಿನವನ್ನಾಗಿ ಮಾಡಿ ಸಹಕರಿಸಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವ್ರ ಬಗ್ಗೆ ಮತ್ತು ಇವತ್ತಿನ ಸಮಾಜಕ್ಕೆ ಅವರ ಮಾರ್ಗದರ್ಶನ ಏನು ಅಗತ್ಯ ಇದೆ? ಕೃಷ್ಣಶಾಸ್ತ್ರಿಗಳನ್ನ ನಾನು ಭಾಳ ದಿವಸದಿಂದ ನೋಡ್ತಾ ಇದ್ದೀನಿ. ಅವರು ಒಬ್ಬ ದೇಶಭಕ್ತರು, ಅದರಲ್ಲೂ RSSನ ಸ್ವಯಂ ಸೇವಕರು, ವಯೋವೃದ್ಧರು, ಜ್ಞಾನವೃದ್ಧರು ಆಗಿರೋದ್ರಿಂದ ಅವರಿಗೆ ನಮ್ಮ ಪೂರ್ಣವಾದಂಥ ಇನ್ನೂ 100 ವರ್ಷ ಬದುಕಿರಲಿ, ನಮ್ಮಂಥವ್ರಿಗೆಲ್ಲ ಮಾರ್ಗದರ್ಶನ ನೀಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಏನಿಲ್ಲ, ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ನಾವು ಪುಣ್ಯ ಮಾಡಿದ್ದೀವಿ ಅಂಥ ಮಹನೀಯರು ಇನ್ನೂ ಆರೋಗ್ಯವಾಗಿದ್ದಾರಲ್ಲ, ಅದ್ರ ಬಗ್ಗೆ ನಂಗೆ ಭಾಳ ಆನಂದ ಆಗುತ್ತೆ. ಯಾಕಂದರೆ ಚೇಪೂರು ಕೃಷ್ಣಶಾಸ್ತ್ರಿಗಳು 100 ತುಂಬಿದೆ ಅಂತಂದರೆ, ಯಾರೇ ಒಬ್ಬ ಮನುಷ್ಯ 100 ತುಂಬಿದವ್ರ ಹತ್ರ ಆಶೀರ್ವಾದ ತಗೊಂಡ್ರೆ ಅಟ್ಲೀಸ್ಟ್ 1% ನಮ್ಗೆ ಜಾಸ್ತಿ ಬರುತ್ತೆ. ಅಂದರೆ ಇನ್ನೊಂದು 5-6 ವರ್ಷ ನಾವು ಹೆಚ್ಚಿಗಿರ್ಬೋದು. ಯಾಕೆಂದರೆ ಮನುಷ್ಯನ ಹತ್ರ ಎಷ್ಟೇ ಆಸ್ತಿ ಇದ್ದರೂ ಆರೋಗ್ಯ ಇರಬೇಕು, ಆಯುಷ್ ಇರಬೇಕು. ಆಸ್ತಿ ಅಲ್ಲ, ಆರೋಗ್ಯ ಮತ್ತು ಆಯುಷ್ ಇರಬೇಕು. ಆರೋಗ್ಯ ಮತ್ತು ಆಯುಷ್ ಇರುವಂಥ
ನಮ್ಮ ಚೇಪೂರು ಕೃಷ್ಣಶಾಸ್ತ್ರಿಗಳ ಒಂದು ಆಶೀರ್ವಾದ ಸದಾ ನಮ್ಮಲ್ಲಿರಲಿ. ಅವರು ಯಾವತ್ತೂ ಹೇಳ್ತಾರೆ, ಮನುಷ್ಯನ ಯಾವ ರೀತಿ ಅವನ್ನ ಅಳಿಬೇಕು ಅಂತಂದರೆ ಈ ರೀತಿ ಇಲ್ಲಿದ್ದಾರಲ್ಲ, ಜನ ಬಂದಿದ್ದಾರಲ್ಲ, ಇದೇ ನಮ್ಮ ಆಸ್ತಿ, ಇದೇ ನಮ್ಮ ಆಸ್ತಿ. ಇದಕ್ಕೆ ನಾನು ಮೂಲತಃ ನನ್ನ ಆತ್ಮೀಯರಾದ ಡಾಕ್ಟರ್ ಕಿಶೋರ್ ಅವ್ರನ್ನ ನಾನು ಸ್ಮರಿಸ್ಕೋತೀನಿ. ಯಾಕೆಂದರೆ ಯಾವುದೇ ಒಂದು ಕೆಲಸ ಇದ್ದಾಗ ಅವರು ತತ್ಕ್ಷಣ ಬಂದು ಸ್ಪಂದಿಸ್ತಾರೆ. ಆ ಸ್ಪಂದನೆ ಇದೆಯಲ್ಲ, ನಾವು ಇನ್ನೊಬ್ಬರಿಗೆ ಸಹಾಯವಾಗಿರಬೇಕು, ನಾವು ಇನ್ನೊಬ್ಬರಿಗೆ ನೆರವಾಗಿರಬೇಕು, ನಾವು ಸದಾ ಜೀವಂತವಾಗಿರಬೇಕು ಅಂದರೆ ಎಲ್ಲ ಜೀವರಾಶಿಗಳನ್ನ ಅತ್ಯುತ್ತಮವಾಗಿ ನೋಡ್ಕೋಬೇಕು. ಹಾಗಾಗಿ ಇವತ್ತು ಆನೇಕಲ್ಲಲ್ಲಿ ಏನಿದೊಂದು ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇದೆ, ಅದರಲ್ಲಿ ನಾನು ಭಾಗಿಯಾಗಿರೋದಕ್ಕೆ ನಾನು ಆ ದೇವರಿಗೆ ಕೋಟಿ ಕೋಟಿ ನಮಸ್ಕಾರ ಮಾಡ್ತೀನಿ. ಹಾಗೆಯೇ ನನ್ನ ಆತ್ಮೀಯ ಇವರು ವಿಕ್ರಮ್ ಉದಯ್ ಕುಮಾರ್ ಬಂದಿದ್ದಾರೆ. ನಾವು ಸೂರ್ಯವಂಶ ಅಂತ ಒಂದು ಇದರಲ್ಲಿ ಪಾತ್ರ ಮಾಡ್ತಾಯಿದ್ದೀವಿ. ನನ್ನ ಸೌಭಾಗ್ಯ ಉದಯ್ ಕುಮಾರ್ ಜೊತೆ ನಾನು ಪಾರ್ಟ್ ಮಾಡೋಕ್ಕೆ ಆಗಲಿಲ್ಲ, ಅವ್ರ ಜೊತೆ ಇದ್ದರೂ ಪಾರ್ಟ್ ಮಾಡೋಕ್ಕಾಗಲಿಲ್ಲ. ಅವರ ಆಶೀರ್ವಾದ ಅವ್ರ ಮಗನ ಜೊತೆ ನಾನು ಪಾರ್ಟ್ ಮಾಡ್ತಾಯಿದ್ದೀನಿ, ಅದು ನನ್ನ ಸೌಭಾಗ್ಯ. ಅವರು ದಂಪತಿಗಳು ಬಂದಿದ್ದಾರೆ. ಹಾಗೆ ಯಾವತ್ತೂ ಅದೇ ಹೇಳಿದ್ರು, ಯಾಕೆಂದರೆ ನಾವು ಒಳ್ಳೆಯವ್ರ ಸಹವಾಸ ಮಾಡಬೇಕಂತೆ. ನಮ್ಮ ತಂದೆ ಒಂದು ಮಾತು ಹೇಳಿದ್ರು, ಶೋ ಮಿ ಯುವರ್ ಫ್ರೆಂಡ್ ಐ ಟೆಲ್ ವಾಟ್ ಯು ಆರ್ ಅಂತ. ಹಾಗೆ ನನಗೆ ಕಿಶೋರ್ ಆಗಲಿ, ವಿಕ್ರಮ್ ಉದಯ್ ಕುಮಾರ್ ಆಗಲಿ, ನಾವೆಲ್ಲರೂ ಆಗಲಿ ನನಗೆ ಅದೊಂದು ಆಸ್ತಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಚೇಪೂರ್ ಕೃಷ್ಣಶಾಸ್ತ್ರಿಗಳ ಆಶೀರ್ವಾದ ನನ್ನೊಬ್ಬನಿಗೆ ಮಾತ್ರ ಇಲ್ಲ, ಇಲ್ಲಿ ನಡೆದಿರತಕ್ಕಂಥ ಎಲ್ಲ ಅವರ ಆತ್ಮೀಯರಿಗೂ ಅವರ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ಜೈ ಶ್ರೀರಾಮ್. ನನಗೆ 1980ರಿಂದ ಕೃಷ್ಣಶಾಸ್ತ್ರಿಗಳ ಪರಿಚಯ, ವಿಶೇಷವಾಗಿ ಪರಿಚಯ ಆಗಿದ್ದು 80ರಿಂದಲೇ. ಕಾರಣ ಏನು ಅಂತ ಹೇಳಿದ್ರೆ, ಅಖಿಲ ಭಾರತೀಯ ಮಟ್ಟದಲ್ಲಿ ಜನತಾ ಪಾರ್ಟಿ ಅಂತಿತ್ತು 1980ರಲ್ಲಿ. ಅದು ಒಡೆದು ಹೋಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ಪಕ್ಷ ಅಂತ ಎರಡಾಯಿತು. ಆ ಸಂದರ್ಭದಲ್ಲಿ ಆನೇಕಲ್ ತಾಲೂಕಿನಲ್ಲಿ ಮೊದಲ BJP ಕಾರ್ಯದರ್ಶಿಯಾಗಿ ನಾನು, ಸುಲ್ಕಾರೆಡ್ಡಿ, ಮೊದಲ BJP ಅಧ್ಯಕ್ಷರಾಗಿ ಯಂಗಾರೆಡ್ಡಿಯವರು ನಮ್ಮನ್ನು ಆಯ್ಕೆ ಮಾಡಿದಾಗ ಕೃಷ್ಣಶಾಸ್ತ್ರಿಯವರ ಪಾತ್ರವೂ ಪ್ರಮುಖವಾಗಿತ್ತು. ಆ ಸಂದರ್ಭದಲ್ಲಿ ನಾನು ಚಿಕ್ಕ ಹುಡುಗನಾಗಿದ್ದರೂ ನನಗೆ ಮಾರ್ಗದರ್ಶನ ಮಾಡಿ ಅನೇಕ ತಾಲೂಕಿನ ಇತಿಹಾಸವನ್ನು ಹೇಳಿ, ಅವರು ಯಾವ ರೀತಿ 1948ರಲ್ಲಿ ಮಹಾತ್ಮ ಗಾಂಧಿಯವರ ಕೊಲೆಯಾದಾಗ ಅವರು ಯಾವ ರೀತಿ ಜೈಲಿಗೆ ಹೋದರು, ಹೋರಾಟ ಮಾಡಿದ್ರು ಅನ್ನೋದನ್ನೆಲ್ಲ ವಿವರವಾಗಿ ಹೇಳ್ತಾ, ಅವರು ವೈದ್ಯರು ಆಗಿದ್ದರಿಂದ ಅವ್ರ ಶಾಪ್ಗೂ ಹೋಗಿ ಆಗಾಗ ಕುಳಿತುಕೊಳ್ತಾ ಇದ್ವಿ. ನಮ್ಮನ್ನು ಬೆಳೆಸಿದ್ರಲ್ಲಿ ಕೃಷ್ಣಶಾಸ್ತ್ರಿಗಳ ಪಾತ್ರವು ಬಹಳ ಮಹತ್ತರವಾದುದಾಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡೋದಕ್ಕೆ ಇಚ್ಛೆಪಡ್ತೀನಿ ಮತ್ತು ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಚೇಪೂರ್ ಶ್ರೀ ಕೃಷ್ಣಶಾಸ್ತ್ರಿಗಳು ಧನ್ಯಜೀವಿಗಳು. ಅವರು 100 ವರ್ಷ ಸಂಪೂರ್ಣವಾಗಿ ಈ ಭೂಮಿಗೆ ಬಂದಂಥ ಕಾಲದಿಂದ ಈ ಘಟ್ಟದವರೆಗೂ ಅವರ ಸಾಧನೆಗಳ ಅನೇಕ. ಕೃಷಿಶಾಸ್ತ್ರಿಗಳು 2 ವಿಚಾರದಲ್ಲಿ ನಮಗೆ ತುಂಬ ಹತ್ತಿರದವರಾಗ್ತಾರೆ. ಮೊದಲನೇದಾಗಿ ನನ್ನ 4 ತಲೆಮಾರುಗಳನ್ನ ನೋಡಿದಂತಹ ಪುಣ್ಯಾತ್ಮ ಅವರು. ತಾತ ಅವರು ಶಾನ್ಭೋಗ್ ಶ್ರೀನಿವಾಸಯ್ಯನವರು 28-29 ವರ್ಷದ ವಯಸ್ಸಿನಲ್ಲಿ, ಇವರು 10-12 ವರ್ಷದ ವಯಸ್ಸಿನವರಾಗಿದ್ದು, ಆವಾಗಲೂ ಕೃಷ್ಣಶಾಸ್ತ್ರಿಗಳು ನಮ್ಮ ತಾತ ಅವರ ಸಂಪರ್ಕಕ್ಕೆ, ಅವರ ಪ್ರಭಾವಕ್ಕೆ ಒಳಗಾಗಿ, ಹಾಗಾಗಿ ನನ್ನ ಮೊದಲನೇ ತಲೆಮಾರು ಅವರ ಸಂಪರ್ಕದಲ್ಲಿತ್ತು. ಎರಡನೇದಾಗಿ ಕಲಾಕೇಸರಿ ಉದಯ್ ಕುಮಾರ್ ಅವರು. ಉದಯ್ ಕುಮಾರ್ ಅವರ ಬಾಲ್ಯಾವಸ್ಥೆಯಲ್ಲಿ ಅವರ ಈ ಸಾಂಘಿಕ ಜೀವನ ಅಂದರೆ RSS ಭಾರತೀಯ ಸೇವಾದಳ ಅದರಲ್ಲೆಲ್ಲ ಅವರು ನಾಯಕತ್ವ ವಹಿಸಿ ಅದರಲ್ಲಿ ಅವರು ಉತ್ತೇಜನಗೊಂಡಿರೋದಕ್ಕೆ ನಮ್ಮ ಹಿರಿಯರಾದಂಥ ಶ್ರೀ ಕೃಷ್ಣಶಾಸ್ತ್ರಿಗಳೇ ಕಾರಣ. ಅಜಿತ್ ಮನ್ಯಾಲ್ ಫ್ರಮ್ ಮುಂಬೈ. ಸಿನ್ಸ್ लास्ट 1933 संगठन गढ़े चलो, सुपंथ पर बढ़े चलो, भला हो जिसमें देश का काम वो किए चलो, हम दिन चार रहे न रहे, तेरा वैभव अमर रहे माँ. दादाजी celebrating 100 years. This is RSS legacy which motivates everyone, and it is going to motivate everybody, not only in India but throughout the world. And thank you for the family for calling me and being part of this grandeur program. Thank you.
ಶ್ರೀ ಗುರುಭ್ಯೋ ನಮಃ. ನಿನ್ನೆ ಮೊನ್ನೆ ಶಂಕರ ಮತ್ತು ರಾಮಾನುಜ ಜಯಂತಿ ಆಯಿತು. ಆ ಒಂದು ಮಹಾನ್ ಭಾವರ ಒಂದು ಆಶೀರ್ವಾದದ ಏನು ಇವತ್ತು ನಮ್ಮ ಚೇಪೂರ್ ಕೃಷ್ಣಮೂರ್ತಿಗಳು ಕೃಷ್ಣಶಾಸ್ತ್ರಿಗಳವರಿಗೆ 100 ವರ್ಷ ತುಂಬಿದೆ. ಎಂಥ ಸುದಿನ ನೋಡಿ. ಯಾಕೆಂದರೆ ಆಚಾರ್ಯರ ಒಂದು ಆಶೀರ್ವಾದ ಬೇಕು ಅಂತಾರೆ. ಶಂಕರ ರಾಮಾನುಜರು ಒಟ್ಟಿಗೆ ಹುಟ್ಟಿದಬ್ಬ ಆಯಿತು, ಜಯಂತ್ಯೋತ್ಸವ. ಇವತ್ತು ದಿವಸ ಚೇಪೂರ್ ಕೃಷ್ಣಮೂರ್ತಿಗಳ ಕೃಷ್ಣಶಾಸ್ತ್ರಿಗಳ ಒಂದು 100 ವರ್ಷ ನಡೀತಾ ಇದೆ. ನಾವು ಮಂತ್ರ ಹೇಳುವಾಗ ಹೇಳ್ತೀವಿ, ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ ಸೇವೇಂದ್ರಿಯೇ ಪ್ರತಿಷ್ಠತೆ ಅಂತ. ಹಾಗೆ ಆ ಮಂತ್ರ ನಿಜವಾಗ್ಲೂ ಸಿದ್ಧಿ ಆಗಿದೆ. ಹೇಗಪ್ಪ ಸಿದ್ಧಿ ಆಗುತ್ತೆ ಅಂದರೆ ಅದರಲ್ಲಿ ತತ್ವ ಇರಬೇಕು, ಸಿದ್ಧಿ ಇರಬೇಕು, ನಿಷ್ಠೆ ಇರಬೇಕು. ಆ ಕೃಷ್ಣಶಾಸ್ತ್ರಿಗಳಲ್ಲಿ ಎಲ್ಲ ಇದೆ. ಏಕೆ ದೇಶ ಪ್ರೇಮ ಇದೆ, ದೇಶ ಭಕ್ತಿ ಇದೆ. ಹಾಗಾಗಿ ಅವರು ಶತಮಾನ ತುಂಬಿದೆ. ಆದರೆ ಅವ್ರು ಶತಮಾನ ತುಂಬಿದ್ರೂ ಸಹ ಅವ್ರಿಗೆ 80 ವರ್ಷದ ಥರ ಕಾಣಿಸ್ತಾ ಇದ್ದಾರೆ ಆಕ್ಟಿವ್ ಆಗಿ. ಯಾಕಪ್ಪ ಅಂದರೆ ಪಕ್ಕ RSS ಅವರು, RSS ಮತ್ತು ಸಹೃದಯರು ಎಲ್ಲ ಜನಾಂಗನ ಒಟ್ಟುಗೂಡಿಸಿ ಹೋಗುವಂಥ ಶಕ್ತಿ ಅವರಲ್ಲಿದೆ. ಈ ಆಶೀರ್ವಾದ ಎಲ್ರಿಗೂ ಸಿಕ್ಕಲಿ. ಲೋಕ ಸಮಸ್ತ ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ನಮಸ್ತೀವಿ. ನಮಸ್ತೆ. ಆತ್ಮಬಂಧುಗಳೇ, ಇವತ್ತಿನ ದಿವಸ ನಮ್ಮ ಕೃಷ್ಣಶಾಸ್ತ್ರಿಯವರ 100 ವರ್ಷದ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಬಹಳ ಸಂತೋಷವಾಗಿದೆ. ಇವತ್ತಿನ ದಿವಸ ಅವರ ಒಂದು ಕಾರ್ಯಕ್ಕೆ ತುಂಬ ಜನ ಸೇರಿದ್ದಾರೆ. ಅವರೆಲ್ಲರಿಗೂ ಕೂಡ ಪರಮಾತ್ಮನ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಇವರಿಂದ ಒಂದು ಆಶೀರ್ವಾದ ಬರಲಿ ಅಂತ ಹೇಳಿ ನಾನು ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ತೀನಿ. ಆತ್ಮೀಯರಲ್ಲಿ ನಾನು ಒಬ್ಬ ಆರ್ ಮಾರ್ಕಂಡ್ರಾವ್ ಅಂತ ಬಿಟ್ಟು ಅವರು 1925 ಆನೇಕಲ್ನಲ್ಲಿ ಜನಿಸಿದರು. ಇಡೀ ಅವರ ಸರ್ವಸ್ವವನ್ನು ಸಮಾಜಕ್ಕೆ ಅರ್ಪಿಸತಕ್ಕಂಥ ನಮ್ಮ ನಾಗರಿಕರಲ್ಲಿ ಅವರು ಒಬ್ಬರು. ಮತ್ತು ಅವರು ಪಕ್ಕ ರಾಷ್ಟ್ರೀಯ ಸ್ವಯಂ ಸೇವಕರಾಗಿ ಅವರು 1943-44 ಆನೇಕಲ್ನಲ್ಲಿ ಸಂಘ ಸ್ಥಾಪನೆಯ ಪ್ರಮುಖರಲ್ಲಿ ಅವರು ಒಬ್ಬರು. ಅವರು ನಿಜವಾಗಲೂ ಕೂಡ ಸಂಘಕ್ಕೆ ತುಂಬ ರಾಷ್ಟ್ರೀಯ ಭಕ್ತರಾಗಿದ್ದಾರೆ. ಮತ್ತು ಇಡೀ ಜನಾಂಗಕ್ಕೆ ಅವರ ಒಂದು ಸೇವೆ ಇವತ್ತು ಕೂಡ ಅವರನ್ನು ಸುಮಾರು 100 ವರ್ಷ ಆಯಸ್ಸು ಆದರೂ ಕೂಡ 100ನೇ ವರ್ಷ ಕೂಡ ಅವರ ಒಂದು ಸೇವೆ ಅವಶ್ಯಕತೆ ಇದೆ. ಈ ಒಂದು ಅವರಿಗೆ 100 ವರ್ಷ ಆಯಸ್ಸು ತುಂಬಿದೆ. ಪುನಃ ಅವರಿಗೆ ಇನ್ನೂ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಬಿಟ್ಟು ನಾನು ಈ ಸಂದರ್ಭದಲ್ಲಿ ಶುಭ ಕೋರ್ತೇನೆ. ನಮ್ಮ ಹೆಮ್ಮೆಯ ತಾತ ಅವರ 100ರ ಸಂಭ್ರಮದ ಹೊಸ್ತಿಲಲ್ಲಿ ನಾವಿದ್ದೇವೆ. 100 ವರ್ಷ ಯಾಕಾಯಿತು, ಹೆಂಗಾಯಿತು ಅಂತಕ್ಕಂಥ ಯೋಚನೆ ಮಾಡೋದು, ಅಥವಾ 100 ವರ್ಷ ಮುಟ್ಟಬಹುದಾ ಇವತ್ತಿನ ಕಾಲಘಟ್ಟದಲ್ಲಿ ಅಂತ ಯೋಚನೆ ಮಾಡತಕ್ಕಂಥ ಪರಿಸ್ಥಿತಿ ಸಂದರ್ಭದಲ್ಲಿ ನಾವಿರ್ತೀವಿ. ಅಂತಹದರಲ್ಲಿ ಅರ್ಥಪೂರ್ಣವಾದಂತಹ ಆಯುಷ್ಯವನ್ನು ತುಂಬ ಸಮಚಿತ್ತದಿಂದ ಸವೆಸಿ ಸಾವಿರಾರು ಸಹಸ್ರಾರು ಜನಕ್ಕೆ ದಾರಿದೀಪವಾಗಿ ಸಮಾಜವನ್ನು ಹೇಗೆ ಕಟ್ಟಬೇಕು, ಸಂಸಾರವನ್ನು ಹೇಗೆ ಕಟ್ಟಬೇಕು, ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತಕ್ಕಂಥ ಸ್ಪಷ್ಟ ನಿದರ್ಶನ ಈ 100ರ ಸಂಭ್ರಮದಲ್ಲಿ ಚೇಪೂರ್ ಕೃಷ್ಣಶಾಸ್ತ್ರಿಗಳು ನಮಗೆ ಒಂದು ನಾಂದಿಯನ್ನು ಹಾಡಿದ್ದಾರೆ. ಅವರ ಮಾರ್ಗದರ್ಶನ, ಸ್ಫೂರ್ತಿ, ಬೆಂಬಲ ಸದಾಕಾಲ ನಮ್ಮ ಮೇಲೆ ಇರಲಿ, ನಮ್ಮೆಲ್ಲರ ಮೇಲೆ ಇರಲಿ ಅಂತಕ್ಕಂಥ ಆಶಯ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದು ಭಾಗಿಯಾಗಿದ್ದಕ್ಕೆ ವಿನಮ್ರ ಧನ್ಯವಾದ ಮತ್ತು ಶುಭಾಶಯ. ಮನುಷ್ಯನಿಗೆ ಪ್ರತಿ ಘಟ್ಟದಲ್ಲೂ 60, 70, 80, 90, 100 ಇಷ್ಟು ಬದುಕಿದ್ದಕ್ಕೆ ಒಂದೊಂದು ಶಾಂತಿಗಳು ಮಾಡ್ಕೋಬೇಕು ಅಂತ ನಮ್ಮಲ್ಲಿ ಆಧಾರ ಇದೆ. ಅದರಂತೆ ಎಲ್ಲವೂ ಶಾಂತಿ ಇವರಿಗಾಗಿದೆ. ಶತಾಭಿಷೇಕ ಇವತ್ತಾಗ್ತಾ ಇದೆ. ವಿಶೇಷ ಅದು. ತುಂಬ ಜನ ಇಷ್ಟು ವರ್ಷ ಇರೋದೇ ಒಂದು ವಿಶೇಷ. ಇದೆಲ್ಲ ಭಾಗವಹಿಸಿದ್ದೀವಿ. ಅದೇ ನಮ್ಮ ಜೀವನ ಸಾರ್ಥಕ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ಶಶಿಕಲಾ ಅಂತ. ನನಗೆ ಡಾಕ್ಟರ್ ಕೃಷ್ಣಶಾಸ್ತ್ರಿಗಳು ನನ್ನ ಹತ್ತಿರದ ಸಂಬಂಧಿ. ಅವರು ನಾನು ಮದುವೆ ಆದಾಗಿಂದನೂ ನೋಡ್ತಾ ಇದ್ದೀನಿ. ಅವರ ವಿಶ್ವ ಹಿಂದೂ ಪರಿಷತ್ತು ಹಾಗೂ ಅವರ ಅಯೋಧ್ಯೆ ಹೋರಾಟದಲ್ಲಿ ಕೂಡ ಅವರು ಭಾಗಿಯಾಗಿದ್ದರು. ಇದರಿಂದ ಅವ್ರಿಗೆ ಎಷ್ಟು ಸಂತೋಷ ಅಂದರೆ, ಶತಮಾನೋತ್ಸವ ಆಚರಣೆಯಲ್ಲಿ ನಾನು ಅಯೋಧ್ಯೆಯ ರಾಮದೇವರನ್ನ ನೋಡಿದ್ದೀನಲ್ಲ ಅನ್ನೋದು ಒಂದು ಅದರದಷ್ಟು ಸಂತೋಷ ಅವರಿಗೆ ಜೀವಮಾನದಲ್ಲಿ ಯಾವಾಗ ನಾನು ನೋಡಬೇಕಾಗಿತ್ತು ಅಂತ ಅವಾಗೆಲ್ಲ ಹೇಳೋರು. ಅವರು ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ರು, ಅವರು ಮತ್ತು ಅವ್ರ ಮಕ್ಕಳೆಲ್ಲರೂ, 2 ಮಕ್ಕಳು. ಅದರದ ಸಂತೋಷ ಬೆಳಗ್ಗೆ ಅವರು ಕಣ್ಣಲ್ಲಿ 2 ನೀರು ಬಂತು. ಏನಂದರೆ, ನನ್ನ 2 ಕಣ್ಣಿನ ಹನಿ ನೀರು ನನ್ನ ರಾಮದೇವರಿಗೆ ಸಲ್ಲತ್ತೆ. ಅಷ್ಟು ಸಂತೋಷ ಆಯಿತು ನನಗೆ. ನನ್ನ 100 ವರ್ಷದ ಜೀವನ ಸಾರ್ಥಕತೆಯಿಂದ ನಾನು ಕಳೆದಿದ್ದೀನಿ. ಮುಂದೆನೂ ನನಗೆ ನನ್ನ
ರಾಜಕೀಯದಲ್ಲಿ ಹಾಗೂ ನನ್ನ ದೇಶಕ್ಕಾಗಲಿ ಎಲ್ಲ ಒಳ್ಳೆಯದಾಗಲಿ, ಮತ್ತು ಹಿಂದೂ ಧರ್ಮ ಯಾವಾಗಲೂ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಉನ್ನತ ರೀತಿಯಲ್ಲಿ ಹೋಗಲಿ ಅಂತ ಅವರು ಯಾವಾಗಲೂ ಬೆಳಗ್ಗೆ ಅವರ ಶತಮಾನೋತ್ಸವದ ಆಚರಣೆಯಲ್ಲಿ ಅದನ್ನು ಹೇಳಿದ್ರು. ಇದಕ್ಕಿಂತ ನನಗೆ ಸಂತೋಷ, ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದಕ್ಕೆ ಬಹಳ ಸಂತೋಷ. ಧನ್ಯವಾದಗಳು. ನನ್ನ ಚಿಕ್ಕಂದಿನಿಂದ ನಾನು ಅವ್ರ ಕೈಯಲ್ಲೇ ಬೆಳೆದವಳು. ಚಿಕ್ಕ ಮಗುವಿಂದನೂ ಅವರು ನಮ್ಮ ಸ್ವಂತ ಸೋದರ ಮಾವ, ನಮ್ಮ ಅಮ್ಮಂಗೆ ತಮ್ಮ, ನಮಗೆ ತುಂಬ ಇಷ್ಟವಾದ ಮಾವ. ಅವ್ರದ್ದು 100ನೇ ವರ್ಷದ ಹುಟ್ಟಿದಬ್ಬ ಅಂದರೆ ನನಗೆ ತುಂಬ ಒಂಥರ ಹೆಮ್ಮೆ, ಇಷ್ಟ. ನಮ್ಮ ಅಮ್ಮ ಇದ್ದಿದ್ದರೆ ಇನ್ನೂ ಖುಷಿ ಪಡೋರು. ನಮ್ಮ ಅಮ್ಮಂಗೆ 104, ಅವರಿಲ್ಲ ಈಗ. ಆದರೆ ನಮ್ಮ ಮಾವನದು ನೋಡಿ ನಮ್ಮ ಅಮ್ಮನ್ನೇ ನೋಡ್ದಂಗೆ ನನಗೆ ಅನ್ನಿಸ್ತಾ ಇದೆ. ನಮಸ್ಕಾರ. ನಮಸ್ಕಾರ. ಈಗಾಗಲೇ ನಾನು ನಿಮ್ಗೊಂದು ಸಂದರ್ಶನ ಮಾಡಿದ್ದೀನಿ. ಈಗಾಗಲೇ ಮೊದಲೊಂದು ಸಾರಿ ಎಮರ್ಜೆನ್ಸಿ ಬಗ್ಗೆ ಮಾತಾಡಿದ್ದೀರಾ ಆಗಲೇ. ಆದ್ರೂ ಯಾಕೆಂದರೆ ಎಮರ್ಜೆನ್ಸಿ ಅಂತ ಅನ್ನೋದು ನಮ್ಮ ಭಾರತದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ. ಆ ಹೋರಾಟದಲ್ಲಿ ನೀವು ಭಾಗಿಗಳಾಗಿದ್ದವರು, ಎಮರ್ಜೆನ್ಸಿಯಲ್ಲಿ ನೀವು ಭಾಗಿಗಳಾಗಿ ಜೈಲು ವಾಸ ಅನುಭವಿಸ್ತಂಥವ್ರು, ತಂದೆ ಮಗ ಇಬ್ಬರೂ ಜೈಲಿಗೆ ಹೋಗಿ ಬಂದಿರತಕ್ಕಂಥವ್ರು. ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮ್ಮ RSS ಸಂಘಟನೆಯಿಂದ ನೀವು ದೇಶದ ಬಗ್ಗೆ ಕನಸ್ಕೊಂಡಂಥವ್ರು, RSS ದೇಶಕ್ಕೆ ಬೇಕು, RSS ಬೆಳಿಬೇಕು, RSS ದೇಶನ ಆಳಬೇಕು ಅನ್ನೋ ಒಂದು ಕಲ್ಪನೆಯಲ್ಲಿ, ನೀವು ಪರಿಕಲ್ಪನೆಯಲ್ಲಿ ಇದ್ದಂಥವ್ರು. ಇವತ್ತು ಮೋದಿಯವರು RSSಯಿಂದ ಬಂದು ದೇಶನ ಆಳ್ತಾ ಇದ್ದಾರೆ. ಈಗ 10 ವರ್ಷದಿಂದ ದೇಶನ ಆಳಿದ್ದಾರೆ. ಈಗ ಅವ್ರ ಬಗ್ಗೆ ನೀವೇನು ಹೇಳ್ತೀರಾ? ದೇಶದ ಈಗ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಾ? ಮೊದಲನೇ ಮಾತಾಗಿ ಮೋದಿ ದೇಶವನ್ನು ಆಳ್ತಾ ಇದ್ದಾರೆ ಅನ್ನೋದ್ರ ಪರಿಕಲ್ಪನೆ ಬಹಳ ಒಂಥರ ಕಡಿಮೆ ಇದೆ, ಕ್ಷುಲ್ಲಕವಾದ. ಯಾಕೆಂದರೆ ಮೋದಿನೇ ಹೇಳಿದರು, ನಾನು ದೇಶದ ಪ್ರಧಾನ ಮಂತ್ರಿ ಅಲ್ಲ, ಪ್ರಧಾನ ಸೇವಕ ಅಂತ. ಅಂದಮೇಲೆ ಅದರ ಅರ್ಥದಲ್ಲಿ ನಾನು ಆಳ್ತಾ ಇದ್ದೀನಿ ಅನ್ನೋ ಕಲ್ಪನೆ ಬರೋದಿಲ್ಲ. ನಾನು ಪ್ರಧಾನ ಸೇವಕ, ಸೇವೆ ಮಾಡೋದು ನನ್ನ ಗುರಿ. ಇದು ಸಂಘ ಸಂಸ್ಕಾರ. ಸಂಘದಲ್ಲಿ ವ್ಯಕ್ತಿ ನಿರ್ಮಾಣ ಮಾಡೋದೇ ಗುರಿ. ವ್ಯಕ್ತಿ ನಿರ್ಮಾಣ ಅಂದರೆ ಸಾಮಾನ್ಯ ಜನಗಳನ್ನ ಅವರ ಬುದ್ಧಿ ಇರೋಂಥ ಬ್ರಿಟಿಷರ ಕಾಲದ್ದು, ಮುಸ್ಲಿಮರ ಕಾಲದ್ದು ಸಂಸ್ಕೃತಿ ತೋರ್ಕೊಂಬಿಟ್ಟು ಗುಲಾಬಿ ಥರ ಅವರ ಸೇವೆ ಮಾಡೋದೇ ಗುರಿ ಅಷ್ಟೇ. ಅವರ ಆಳರಿಸರು ಅಯ್ಯೋ ಪ್ರಭುಗಳು ಅನ್ನೋ ಭಾವನೆ ಇದೆಯೇ ಹೊರತು ನಿಜವಾದ ಸ್ವಾತಂತ್ರ್ಯದ ಅರ್ಥ, ಅದರ ಕಲ್ಪನೆ 90% ಇವತ್ತೂ ಇಲ್ಲ. ಇದನ್ನು ತೊಳೆದು ನಿವಾರಣೆ ಮಾಡಿ ಇಡೀ ದೇಶದ ಮಕ್ಕಳೆಲ್ಲರೂ ನೀವೇನು ಹೇಳಿದ್ರೆ ಆಗಲೇ ಪರಿಕಲ್ಪನೆ ನಿಮಗಿತ್ತು, ಆ ಕಲ್ಪನೆ ಸಾಕಾರಗೊಳ್ತಾ ಇದೆ. ಇವಾಗ ಅದಕ್ಕೂ ವಿಶ್ವಂ ಅಖಿಲಂ ಉದ್ಧರ್ತುಂ ಅದೇ ಹರಿಣಾ ಪ್ರಯಾಸಿತಂ. ನಾವು ಮಂಗಲ ಮಕ್ಕಳಲ್ಲ, ನಾವು ಸಾಕ್ಷಾತ್ ಪರಮಾತ್ಮನ ಮಕ್ಕಳು. ನಾವು ಸೃಷ್ಟಿಯಾಗಿರೋದು ಅವನಿಂದ. ಏತಕ್ಕಾಗಿ ಅಂದರೆ ವಿಶ್ವಂ ಅಖಿಲಂ, ಇಡೀ ಜಗತ್ತನ್ನೇ ಧರ್ಮಮಯವಾಗಿ ಮಾಡೋಣ. ಧರ್ಮ ಅಂದರೆ ಸದ್ಧರ್ಮ ಅಂದರೆ ಸನಾತನ ಧರ್ಮ. ಇವತ್ತು ಈಗ ಒಂದು ಗಾದೆ ಮಾತಾಡ್ತೀರಾ, ಹಿರಿಯರು ನಿಮ್ಮಂಥ ಹಿರಿಯರು ಒಂದು ಗಾದೆ ಮಾತಾಡ್ತೀರಾ, ಹಿತ್ತಲ್ ಗಿಡ ಮದ್ದಲ್ಲ ಅಂತ ಒಂದು ಗಾದೆ ಮಾತು ಹೇಳ್ತೀರಾ. ಹಂಗೆ ಇವತ್ತು ಮೋದಿಯವರು ವಿಶ್ವ ನಾಯಕರಾಗಿ ಬೆಳೀತಾ ಇದ್ದಾರೆ. ಆದರೆ ಭಾರತದಲ್ಲೇ ಅವ್ರನ್ನ ಟೀಕೆ ಮಾಡುವಂಥವ್ರು ಜನಗಳು ಹೆಚ್ಚಾಗ್ತಿದ್ದಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಇದು ಸಹಜ ಪ್ರವೃತ್ತಿ. ಟೀಕಾಕಾರರದ್ದು ಇದ್ದಿದೆ, ಯಾವ ಯುಗದಲ್ಲೂ ಇದ್ದಿದೆ. ಕೃತಯುಗ ಬಿಟ್ಟು ಕಡಿಮೆ ತ್ರೇತಾಯುಗದಲ್ಲೇ ಪ್ರಾರಂಭ ಆಗಿದೆ. ನಿಂದೆ ಮಾಡೋರು ಬಸವಣ್ಣವ್ರು ಹೇಳಿದರೆ, ಪರದರು ಹೇಳಿದ್ದಾರೆ, ನೆನ್ಬೇಕಾದ್ರೆ ಇರಬೇಕು. ಊರಿಗೆ ಹಂದಿ ಇದ್ದಂತೆ. ಈಗ ಹಂದಿ ಅವಶ್ಯಕತೆ ಇಲ್ಲ. ಅದನ್ನು ಪ್ರತೀತಿ ಹಂದಿ ಮೋರಿಗಳೆಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಗಟಾರಿಗೆಲ್ಲ ಹೇಗೆ ಶುಚಿ ಮಾಡ್ತಾಯಿತ್ತು, ಹಾಗೆ ಇಲ್ಲಿಂದಿಕರು ಕೂಡ ಕೆಟ್ಟ ಮಾತು ಹೇಳ್ತೀವಿ, ಬೊಗಳಿ ಸ್ವಚ್ಛ ಮಾಡ್ತಾರೆ ಹೊರತು ಅವರಿಂದ ನಮಗೇನು ಹಾನಿಯೇ ಆಗಲ್ಲ.
ಮೋದಿ ಇವತ್ತು ಹೇಳ್ತಾರೆ ಅವರ ಹಾಸಲ್ ಭಾಷೆಯಿಂದ ಹಾಕು ಬೈಕೊಳ್ಳಿ ಕೃಷ್ಣ ಪರಮಾತ್ಮ ಹೇಳ್ದ, ಶಿಶುಪಾಲ ಅಂತ ಒಬ್ಬ ಇದ್ದ, ಅವನು ಕೃಷ್ಣನನ್ನು ನಿಲ್ಲಿಸೋದೇ ಗುರಿ. ಅವ್ರ ತಾಯಿ ಶಿಶುಪಾಲನ ಕೃಷ್ಣ ಕೊಂದು ಬಿಡ್ತಾರೆ ಅಂತ ಬಂದು ಕಾಲಿಗೆ ಮುಗಿದು ಕೇಳ್ಕೊಂಡು ನನ್ನ ಮಗನ ಹಾಕ್ಕೊಂಡು ಆಯ್ತು ಹೋಗು, 100 ತಪ್ಪು 100 ಇಂಥ ಅವ್ರು ಹೇಳೋ ಕಾರ್ಯ ಇದು, ಅವ್ರು ಮಾಡೋವರೆಗೂ ನಾನು ಬಿಡ್ತೀನಿ. ಮೊದಲೇ ತಪ್ಪು ಮಾಡಿದಾಗ ಶಿರಚ್ಛೇದ ಮಾಡ್ತೀನಿ ಅಂತ ಅನುಗ್ರಹ ಮಾಡ್ದ. ಹಾಗೆಯೇ ಇವತ್ತು ಮೋದಿಯವರು 100 ತಪ್ಪು ಮಾಡಲಿ, 100 ಒಳ್ಳೆ ತಪ್ಪಿಗೆ ಅವರು ನಿವಾರಣೆ ಮಾಡೋಣ. ಜನನೇ ಶಿಕ್ಷೆ ಕೊಡ್ತಾರೆ. ಕೊನೆ ಪ್ರಶ್ನೆ, ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ನಿನ್ನೆ ತಾನೇ 100 ವರ್ಷದ ಸಂಭ್ರಮ ಆಚರಣೆ ಮಾಡಿದ್ದಾರೆ, ಜನ್ಮದಿನಾಚರಣೆ ಆಚರಣೆ ಮಾಡಿದ್ದಾರೆ. ಇವೆಲ್ಲ ನೋಡಿದಾಗ ನಿಮ್ಮ ಕುಟುಂಬದವ್ರ ಬಗ್ಗೆ ಮತ್ತು ಆನೇಕಲ್ಲು ನಿಮ್ಮ ವಾಸಸ್ಥಳ ಕರ್ಮಭೂಮಿ ಇದ್ರ ಬಗ್ಗೆ ಏನು ಹೇಳ್ತೀರಾ? ಆನೇಕಲ್ ಜನಗಳ ಬಗ್ಗೆ ಮತ್ತು ನಿಮ್ಮ ಕುಟುಂಬದ ಎಲ್ಲ ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ನೀವು ಯಾವ ರೀತಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ? ಇದರ ಬಗ್ಗೆ ನನಗೆ ಹೆಮ್ಮೆ ಇದೆ. ಯಾಕೆಂದರೆ ಅವರಿಗಿಂಥ ಸ್ವಚ್ಛ ಸಂಸ್ಕಾರ, ಶುದ್ಧ ಸಂಸ್ಕಾರ, ಅಗತ್ಯವಾದ ಸಂಸ್ಕಾರ, ದೇಶದ ಒಲವು, ದೇಶಕ್ಕಾಗಿ ಸರ್ವಸ್ವಾದಂಥ ದೊಡ್ಡ ಒಂದು ಘನಗಂಭೀರವಾದಂಥ ಉದಾತ್ತವಾದಂಥ ಮನೋಭಾವ ಮೂಡಿ ಬಂದಿದೆ, ಬೆಳೆದು ಬಂದಿದೆ, ಹಸ್ತಗತವಾಗಿದೆ. ಅದೇ ನನಗೆ ಹೆಮ್ಮೆ. ಈಗ ಇದೊಂದು ವಿಷಯ, ಸಂಘ ಯಾಕಪ್ಪ ರಾಜಕೀಯ ಅದೋಳಿದ್ದಾರೆ, ಅವರಿಗೆ ಒಂದು ಮಾತು ಹೇಳ್ತೀನಿ. ಅನ್ಪೂಜಲಿ ಗುರೂಜಿಯವರು ಎಲ್ಲ ನೋಡಿದ್ರು, ಕೇವಲ ಅಧಿಕಾರ ತಗೊಂಡ್ಬಿಟ್ಟು ನೆಹರು ಕಾಲದಿಂದ ಸಂಘ ನಾಶ ಮಾಡಬೇಕು, ಸನಾತನ ಧರ್ಮ ನಾಶ ಮಾಡಬೇಕು. ಇವತ್ತು ತಮಿಳುನಾಡಿನಲ್ಲಿ ಸ್ಟ್ಯಾಲಿನ್ ಅವರು ಹೇಳ್ತಾರೆ, ಗೊತ್ತಿರಬೇಕು, ಸನಾತನ ಧರ್ಮದ ಸರ್ವನಾಶ ಮಾಡಬೇಕು, ಹಿಂದೂ ಧರ್ಮದ ಹೆಸರಿನಂತೆ ಮಾಡಬೇಕು ಅನ್ನೋ ಭಾವನೆ ಮೋದಿ ಇದು ಭಾರತಕ್ಕೆ ನೆಹರುವಿಂದಲೇ ಬಂತು. ಆ ಭಾವನೆ ನೆಹರು ವಿಶ್ವವ್ಯಾಪಿಯಾಗಿ ಸಮಾಜದಲ್ಲಿ ಹರಡ್ಬಿಟ್ಟ. ಗಾಂಧಿ ಕೊಲೆಯಂಥ ಘೋರ ಕೃತ್ಯವನ್ನು ನಮಗೆ ಯಾವ ಸಂಬಂಧ ಇಲ್ಲ ಇದ್ದರು ನಮ್ಮ ತಲೆಗೆ ಅದನ್ನು ಹಚ್ಚಿ ಸಂಘನ ಮೊದಲು ಬ್ಯಾನ್ ಮಾಡ್ದ. ನೀವೆಲ್ಲ ಹುಟ್ಟೇ ಇರಲಿಲ್ಲ. 1900 ಗಾಂಧೀಜಿ ಹತ್ಯೆ ಜನವರಿ ಆದಾಗ ನೆಹರು ಸರ್ದಾರ್ ಪಟೇಲ್ ಸ್ವಲ್ಪ ಧರ್ಮಾಭಿಮಾನ ಇದ್ದವರಿಂದ ಅವರನ್ನು ಕರೆದು, ಅವರು ಗೃಹ ಮಂತ್ರಿ, ಅವರನ್ನು ಕರೆದು ಫಸ್ಟ್ ಬ್ಯಾನ್ ಆದೇಶಿಸೋದು. ಯಾಕೆ ನಾನು ಹೇಳ್ತಾ ಮಾಡ್ಬೋದು ಬ್ಯಾನ್ ಮಾಡೋ ಸಂಘ. ಈ ಉದ್ದೇಶ ಏನು? ಈ ಸದುಪಯೋಗ ಪಡಿಸ್ಕೊಂಡು ಮಹಾತ್ಮ ಗಾಂಧಿ ಕೊಂದವರು ಅಂತ ಬಂದುಬಿಟ್ರೆ ಶಾಶ್ವತವಾಗಿ ಕಾಂಗ್ರೆಸ್ಸು ನೆಲೆಗೊಳ್ಳುತ್ತೆ, ಸಂಘ ಸರ್ವನಾಶವಾಗುತ್ತೆ ಅನ್ನೋದು ನೆಹರು ಗುರಿ. ಹಾಗಾಗಿ ಅಂಥ ಒಂದು ಕುಸಂಸ್ಕಾರಿ ನೆಹರು ಇಂದ ಭಾರತಕ್ಕೆ ಬಂದಿದ್ದು. ಅವನೇನಪ್ಪ ದೇಶಕ್ಕೆ ಕೊಟ್ಟ ಸಂದೇಶ ಅಂದರೆ ಫರ್ಗೆಟ್ ದಿ ಪಾಸ್ಟ್, ಹಿಂದಿನೆಲ್ಲ ಮಾಡ್ಕೊಂಬಿಡಿ ಅಂದ ಸಂದೇಶದಲ್ಲಿ. ಹಾಗಾದರೆ ಆಮೇಲೆ ಅದೇ ಡೋಂಟ್ ಥಿಂಕ್ ಆಫ್ ದ ಫ್ಯೂಚರ್ ಐಸೆ, ಮುಂದೆ ಯಾಕೆ ಬಡ್ಕೊತೀರಾ? ನಾನು ಮಾಡ್ತೀನಿ, ನಾನು ತೋರಿಸ್ತಿದ್ದಾರೆ, ಅದರಲ್ಲಿ ನಡೀರಿ, ಏನು ಮಾಡಬೇಕು ಆ ಸರಿ. ಯಾರೋ ಒಬ್ಬರು ಪ್ರಾಜ್ಞರು ಚೆನ್ನಾಗಿ ಗಳಿಕೆ ಮಾಡಿ, ಸಂಪಾದನೆ ಮಾಡಿ, ಏರಿಕೆ ಇರೋ ಪ್ರಕಾರ ಹೇಗಾದ್ರು ಗಳಿಕೆ ಮಾಡಿ ಚೆನ್ನಾಗಿ ತಿನ್ನಿ, ಮಜಾ ಕುಡಿಸಿ ಮಜಾ ಮಾಡಿ. ಇದು ನೆಹರು ಕೊಟ್ಟಂಥ ಸಂದೇಶ ಈ ದೇಶಕ್ಕೆ, ಈ ದೇಶದ ಪ್ರಜೆಗಳಿಗೆ. ಅದನ್ನು ಕಾಪಾಡಿಕೊಂಡು ಹೋಗ್ತಿದ್ದಾರೆ ಇವತ್ತಿಗೂ ಕಾಂಗ್ರೆಸ್ಸಿಗರು. ರಾಹುಲ್ ಮೂಢಾತ್ಮರ ಕುನ್ನಿ ರಾಹುಲಿಂದ ಹಿಡಿದು ಎಲ್ಲ ಕೇಂದ್ರ ಎಲ್ಲ ಇವರು ಕೂಡ ಇನ್ನೂ ಅದರಲ್ಲಿ ಆ ಕೆಟ್ಟ ಜಗದಲ್ಲಿ ಹೊಂಡದಲ್ಲಿ ಕೀಟಗಳಿಂದ ಕೊಳಿತಾ ಇರೋ ಹೊಂಡದಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ ಹುಳುಗಳಾಗಿ. ಇದು ನೆಹರು ಕೊಡುಗೆ. ಅದನ್ನು ತೊಡೆದು ಹಾಕೋಕ್ಕೋಸ್ಕರ ಪರಪೂಜ್ಯ ಗುರೂಜಿಯವರು ಮೊದಲ ತ್ರಿಕಾಲಜ್ಞಾನಿ ಮಹರ್ಷಿ. ರಾಜಕೀಯದಲ್ಲಿ ಈ ಮೂರ್ಖರೇ ಇದ್ದರೆ ತುಂಬ ಬಂದು ದೇಶ ಅದನ್ನು ಸಾಗಲ್ಲ
ಕಿರುಕುಳ ಕೊಡ್ತಾರೆ. ಹಾಗಾಗಿ ರಾಜಕೀಯದಲ್ಲಿ ಪ್ರವೇಶ ಮಾಡಬೇಕು. ಸಂಘ ತನ್ನ ಮೂಲ ಉದ್ದೇಶವನ್ನು ಮಾಡ್ಕೊಂಡು ಹೋಗುತ್ತೆ ಅಂತ ಅಷ್ಟೊತ್ತಿಗೆ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅನ್ನೋರು ನೆಹರು ಸರ್ಕಾರದಲ್ಲಿದ್ದವರು, ಕಾಂಗ್ರೆಸ್ನಲ್ಲಿದ್ದವರು, ಅವರು ರೋಸಿ ಹೋಗ್ಬಿಟ್ಟು ಈ ನೆಹರು ಪಾಪಕೃತ್ಯಗಳು ಪಾಪದ ಸಂದೇಹ ಇದೆಲ್ಲ ಕೇಳಿ ಅವರಿಗೆ ಬಹಳ ದುಃಖವಾಗಿ ರಾಜೀನಾಮೆ ಕೊಟ್ಟು, ಮಂತ್ರಿ ಪದವಿಗೂ ರಾಜೀನಾಮೆ ಕೊಟ್ಟು ಗುರೂಜಿಯವರ ಹತ್ರ ಬಂದರು. ಗುರೂಜಿಯವರು ಹೇಳಿದರು, ದೇಶ ಕಾರ್ಯಕ್ಕಾಗಿ ನೀವು ಒಳ್ಳೆ ಮನಸ್ಸು ಮಾಡಿದ್ದೀರಿ ಅಂತ. ಆವಾಗ ಅಟಲ್ ಬಿಹಾರಿ ವಾಜಪೇಯಿ, ನಾನಾಜಿ ದೇಶ್ಮುಖ್, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ, ಇವರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅಲ್ಲ, ದೀನ್ ದಯಾಳ್ ಉಪಾಧ್ಯಾಯರು, ಪರಮ ಪೂಜ್ಯ ದೀನ್ ದಯಾಳ್ ಉಪಾಧ್ಯಾಯ ಇಂಥ ಮಹಾನುಭಾವರ ಅವರಿಗೆ ಸಹಕಾರ ಕೊಡೋಕ್ಕೋಸ್ಕರ ಪರಮ ಪೂಜ್ಯ ಗುರೂಜಿಯವರೇ ನಿಯುಕ್ತಿ ಮಾಡಿರಿ. ಎಲ್ಲ ಮಾಡಿ ಅವರು ಇವತ್ತು ಸ್ಥಾಪನೆ ಮಾಡಿದ್ದು ಇವತ್ತು ದೇಶಕ್ಕೆ ಒಂದು ಸುಭದ್ರವಾದ ಆಡಳಿತ ಕೊಡೋದಕ್ಕೆ ಸಾಧ್ಯ ಆಗಿದೆ. RSS ಸಾಧ್ಯವಾಗಲ್ಲ, ಅಲ್ಲ ಅಪೇಕ್ಷೆ ಪಡೋದಿಲ್ಲ. RSS ತನ್ನ ಕೆಲಸದಲ್ಲಿ ಮಾಡ್ಕೊಂಡು ಹೋಗುತ್ತೆ. ದೇಶದ ಉದ್ಧಾರಕ್ಕಾಗಿ ಪ್ರಜಾ ಸಮೂಹದಲ್ಲಿ ಇರ್ತಕ್ಕಂಥ ಈ ಕೆಟ್ಟ ಇದನ್ನು ತೊಡೆದು ಒಳ್ಳೆಯ ಸನ್ಮಾರ್ಗರಿಗೆ ಗಾಂಭೀರ್ಯನಾಗಿ ಮಾಡಬೇಕಾದ್ರೆ ರಾಜಕೀಯ ಧಾರ್ಮಿಕ ಕ್ಷೇತ್ರದಲ್ಲಿ ವಿಶ್ವ ಹಿಂದೂ ಪರಿಷತ್, ರಾಜಕೀಯ ಕ್ಷೇತ್ರದಲ್ಲಿ ಜನಸಂಘ ಅಂತ ಅವಾಗ, ಆಮೇಲೆ ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನಸಂಘ, ವಿದ್ಯಾರ್ಥಿ ಪರಿಷತ್ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ಪರಿಷತ್, ಕಾರ್ಮಿಕ ಕ್ಷೇತ್ರದಲ್ಲಿ ಭಾರತೀಯ ಮಜ್ದೂರ್ ಸಂಘ, ರೈತ ಕ್ಷೇತ್ರದಲ್ಲಿ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಎಲ್ಲ ಧರ್ಮ ವ್ಯವಸ್ಥಿತವಾಗಿ ನಡೀಬೇಕು. ಈ ದೂರಗಾಮಿ ದೃಷ್ಟಿಯಿಂದ ಸಂಘ ಪರಿವಾರ ಇವುಗಳನ್ನೆಲ್ಲ ಸೃಷ್ಟಿ ಮಾಡಿದರು. ನಿಮ್ಮ ಕನಸು ಇವತ್ತು ನೆರವೇರಿದೆ. ಶ್ರಮ ಇರುತ್ತೆ ಪಾಪ. ಏನು ಮಾಡ್ಕೊಂಡಿದ್ದೀರಾ? ಫಾರ್ಮಸಿ ಇತ್ತು, ತೋಟ ಮಾಡ್ಕೊಂಡು ಮಾತಾಡೋರು ಇದ್ಬಿಟ್ರೆ ಇಲ್ಲಾಂದ್ರೆ ಇದು ಆಫ್ ಮಾಡ್ಬಿಟ್ಟು